ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದು ನಾವು ವೆಲ್ಕಮ್ ಕ್ರಾಪ್ಸ್ ವತಿಯಿಂದ ಮಾತನಾಡುತ್ತಿದ್ದೇವೆ. ಇಂದು ನಾವು ನಿಡಘಟ್ಟಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೀವಿ. ವೆಲ್ಕಮ್ ರವರ 3283 ಟೊಮೆಟೊ ತಳಿಯನ್ನು ಇವತ್ತು ರೈತರು ಬೆಳೆದಿದ್ದಾರೆ. ರೈತರು ಒಪಿನಿಯನ್ ಏನಿದೆ ಕೇಳೋಣ ಅವ್ರದ್ದೇ ಆದ ಮಾತಿನಲ್ಲಿ. ಸರ್ ನಮಸ್ತೆ, ನಿಮ್ಮ ಹೆಸರು? ದಯಾನಂದ. ಯಾವ ಊರು ಸರ್ ಇದು? ನಿಡಘಟ್ಟ, ಸಗರಪಟ್ಟಣ ಹೋಬಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಓಕೆ, ನಾನು ಒಬ್ಬ ಪ್ರಗತಿಪರ ರೈತ. ಓಕೆ ಸರ್. ఇప్పుడు ಈಗ ಸರ್ ನೀವು ವೆಲ್ಕಮ್ ರವರ 3283 ವೆರೈಟಿ ಹಾಕಿದ್ದೀರಾ, ಹೇಗೆ ಅನ್ನಿಸ್ತಿದೆ ಸರ್? ಪರವಾಗಿಲ್ಲ. ನನಗೆ ಇಲ್ಲಿವರೆಗೂ ಸುಮಾರು 10-15 ವರ್ಷದಿಂದ ನಾನು ಬೆಳೆ ಬೆಳೆದಿದ್ದೀನಿ. ಅದರಲ್ಲಿ ಈ ವರ್ಷ ಸಿಕ್ಕಾಪಟ್ಟ ಬಿಸಿಲಿದ್ದರಿಂದ ಈ ಬೆಳೆ ಹೇಗೆ ಬರುತ್ತೋ ಅಂತ ನನಗೆ ಹೆದರಿಕಾಗಿತ್ತು. ಒಂದು ಸಾಯಿಗುಣಿನೂ ಬರಲಿಲ್ಲ, ಏನಿಲ್ಲ, ಭಾಳ ಚೆನ್ನಾಗಿ ಬಂತು. ಎಲೆ ಎಲ್ಲ ಒಳ್ಳೆ ರಫ್ ಇದ್ದಿದ್ದರಿಂದ ಬಿಸಿಲಿನ ತಾಪಮಾನ ತಡೆಯುವಂಥ ಶಕ್ತಿ ಹೊಂದಿದೆ. ಹಾಗೂ ಈಗ ಹಾರ್ವೆಸ್ಟಿಗೆ ಬಂದಿದೆ. ನನಗೆ ಹೆದರಿಕೆ ಇತ್ತು, ಈ ಹಾರ್ವೆಸ್ಟ್ ಬಂದಾಗ ಏನಾಗುತ್ತೋ, ಮೆದು ಇದ್ದರೆ ನಮ್ಮಲ್ಲಿ ಮಾರ್ಕೆಟು ವ್ಯಾಲ್ಯೂ ಕಮ್ಮಿ ಇರುತ್ತೆ. ಹಾಗಾಗಿ ಇದನ್ನು ನೋಡಿದಾಗ ಒಳ್ಳೆ ಕಲ್ಲಿದ್ದಂಗಿದೆ, ಒಳ್ಳೆ ಗಟ್ಟಿ ಇದೆ, ದೂರ ಸಾಗಾಣಿಕೆಗೆ ಭಾಳ ಯೋಗ್ಯತೆ ಆದಂತಹ ಹಣ್ಣು. ಮತ್ತು ಸೇಫ್ ಚೆನ್ನಾಗಿದೆ, ಕಲ್ಲರ್ ಚೆನ್ನಾಗಿದೆ, ಭಾಳ. ಆಮೇಲೆ ಇದು ತೊಟ್ಟು ಸಹ ಅಷ್ಟೇ ಭಾಳ ಸ್ಮೂತಲ್ಲಿ ಬಿಡುತ್ತೆ. ಆಮೇಲೆ ಫಸಲು ಚೆನ್ನಾಗಿದೆ. ಎಲ್ಲ ಯೂನಿಫಾರ್ಮಿಟಿಲಿ ಇದಿದೆ, ಕೆಳಗಿಂದ ಹಿಡಿದು ಮೇಗಳ ತನಕನೂ ಸೈಜು ಯೂನಿಫಾರ್ಮಿಟಿ ಇದೆ. ಅದೊಂದರಿಂದ ನಮಗೆ ನಿಮ್ಮ ವೆಲ್ಕಮ್ ಸೈನ್ಸು WS3283 ತಳಿ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ಆದ್ದರಿಂದ ಮುಂದಿನಂಥ ರೈತರು ಬೇಸಿಗೆಯಲ್ಲೇ ಆಗಲಿ, ಅವರು ಹೇಗೆ ಹೇಳ್ತಾರೆ ಆ ಟೈಮಿಗೆ ಬೆಳೆದ್ರೆ ಇದರಿಂದ ನಮಗೆ ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. 150-100 ರೂಪಾಯಿ. ಏನು ಬೇರೆ ವೆರೈಟಿಗಿಂತ ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ, ಗಟ್ಟಿ ಇರೋದ್ರಿಂದ ಇವರು ವ್ಯಾಪಾರಸ್ಥರು ಇದನ್ನು ಆಸೆ ಮಾಡ್ತಾಯಿದ್ದಾರೆ. ಆದ್ದರಿಂದ ಇದನ್ನು ಬೆಳಿಬೋದು ಅಂತಂತ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ರೈತರು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ಇದು ಒಂದು ಇಳುವರಿ ಜಾಸ್ತಿ ಬರ್ತಾ ಇದೆ. ಇನ್ನೊಂದೇನಂತ ಹೇಳಿದ್ರೆ, ಮುಖ್ಯವಾದ ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ, ಗಟ್ಟಿ, ತುಂಬ ಗಟ್ಟಿ, ಕಲ್ಲಿದ್ದಂಗಿದೆ. ರೈತರೇ ಹೇಳೋ ಪ್ರಕಾರ ಸರ್ ಯಾವ ವೆರೈಟಿನಲ್ಲೂ ಇಷ್ಟು ಗಟ್ಟಿ ಬರ್ತಾ ಇಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ. ಆಮೇಲೆ ಗಿಡಗಳು ನೋಡಿ, ಗಿಡಗಳು ಕಡು ಹಸಿರಾದ ಬಣ್ಣ, ಒಳ್ಳೆ ಗ್ರೋತು. ఇప్పుడు ಇಲ್ಲಿ ನೋಡಿ, ಒಳ್ಳೆ ಕಾಯಿ. ಇಲ್ಲಿ ನೋಡಿ, ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ರೈತರೇ ತುಂಬ ಖುಷಿ ಪಡ್ತಾ ಇದ್ದಾರೆ. ಸರ್ 40 ಡಿಗ್ರಿ ಟೆಂಪ್ರೇಚರ್ ಸರ್ ಈ ಸಲ, ಇಷ್ಟು ಬಿಸಿಲಲ್ಲೂ ಸಹ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ ಇದು. ಇಷ್ಟು ನಾವು ಈ ಥರ ಬೆಳೆನೇ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಿಯಲಿ ರೈತರು. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ವೆಲ್ಕಮ್ ರವರ 3283 ತಳಿ. ಕಾಯಿ ನೋಡಿ, ಶೇಪ್ ತುಂಬ ಚೆನ್ನಾಗಿದೆ. ಕಲರ್ ಗಟ್ಟಿ, ಈ ಎರಡು ಮುಖ್ಯವಾದ ವಿಚಾರಗಳು. ತುಂಬ ಚೆನ್ನಾಗಿದೆ, ಗಟ್ಟಿ. ಹಾಗಾಗಿ ಎಲ್ಲ ರೈತ ಬಾಂಧವರಲ್ಲೂ ಕೋರಿಕೆ ಏನಂತ ಹೇಳಿದ್ರೆ, ವೆಲ್ಕಮ್ ರವರ 3283 ತಳಿಯನ್ನು ಹಾಕಿರಿ, ಅಧಿಕ ಆದಾಯವನ್ನು ಹೊಂದಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು.